ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನ ವಿಶ್ವರೂಪವನ್ನು ನೋಡಿ ಹೇಳ್ತಾ ಇದ್ದಾನೆ, ಎಲ್ಲ ದೇವತೆಗಳ ಸಮೂಹ ನಿನ್ನನ್ನು ಪ್ರವೇಶಿಸ್ತಾ ಇದೆ. ಕೆಲವರು ಭಯಭೀತರಾಗಿ ಕೈ ಜೋಡಿಸ್ಕೊಂಡು ಸ್ತುತಿಸ್ತಾ ಇದ್ದಾರೆ. ಮಹರ್ಷಿಗಳೆಲ್ಲ ನಿನ್ನನ್ನು ಕುರಿತು ಸ್ವಸ್ತಿವಾಚನ ಮಾಡ್ತಾ ಇದ್ದಾರೆ. ಅನೇಕ ಜನ ರುದ್ರರು, ಆದಿತ್ಯರು, ವಸುಗಳು, ಅಶ್ವಿನಿ ದೇವತೆಗಳು, ಪಿತೃದೇವತೆಗಳು ಎಲ್ಲ ಸಮೂಹವು ನಿನ್ನ ಈ ರೂಪವನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ ಅಂತ ಹೇಳಿದ. ಮತ್ತೆ ಮುಂದುವರೆದು 23-24ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯಥಿತಾಸ್ತಥಾಹಂ ಅಂತ ಹೇಳ್ತಾ ಇದ್ದಾನೆ. ಹೇ ಮಹಾಬಾಹೋ, ನಿನ್ನಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಅನೇಕ ಮುಖಗಳು, ಕಣ್ಣುಗಳು, ಬಾಹುಗಳು, ಹೊಟ್ಟೆಗಳು ಮತ್ತು ಕೈಕಾಲುಗಳು, ಕೋರೆ ದವಡೆಗಳು, ಇವುಗಳನ್ನೆಲ್ಲ, ಈ ಕರಾಳ ರೂಪವನ್ನೆಲ್ಲ ನೋಡಿ ಇಡೀ ಲೋಕ ಭಯಪಡ್ತಾ ಇದೆ. ಆ ಲೋಕ ಭಯಪಡ್ತಾ ಇರೋದನ್ನು ಕೂಡ ಅಲ್ಲೇ ನೋಡ್ತಾ ಇದ್ದಾನೆ, ಆ ವಿಶ್ವರೂಪದಲ್ಲೇ ಕಾಣ್ತಾ ಇದ್ದಾನೆ ಅರ್ಜುನ. ಈ ರೀತಿ ಹೇಳ್ತಾ ಇದ್ದಾನೆ, ನಾನೂ ಭಯಪಡ್ತಾ ಇದ್ದೀನಿ, ಇಡೀ ಲೋಕವೂ ಭಯಪಡ್ತಾ ಇದೆ. ಅರ್ಜುನನಿಗೆ ವಿಶ್ವರೂಪವನ್ನು ನೋಡಬೇಕು ಅನ್ನುವಂಥ ಅಪೇಕ್ಷೆ ಬಂತು. ಅದಕ್ಕನುಗುಣವಾಗಿ ಭಗವಂತ ವಿಶ್ವರೂಪವನ್ನು ದರ್ಶನ ಮಾಡಿಸ್ತಾ ಇದ್ದಾನೆ. ಈಗ ಆ ರೂಪ ನೋಡಿ ಅರ್ಜುನನಿಗೆ ಭಯ ಉಂಟಾಗ್ತಾ ಇದೆ. ಅವನಿಗೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಇತರೆ ಎಲ್ಲರೂ ಕೂಡ ಭಯಭೀತರಾಗಿರುವುದನ್ನು ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅರ್ಜುನ. ಅಂಥ ಒಂದು ಉದಾತ್ತವಾದ ಭಾವನೆಯಿಂದ ಅವನು ಕೇಳಿ ಆ ವಿಶ್ವರೂಪವನ್ನು ನೋಡಬೇಕು ಅಂತ ಈಗ ಅದನ್ನು ನೋಡಿ ಹೆದರ್ತಾ ಇದ್ದಾನೆ. ಅಂಥ ಅದ್ಭುತವಾದ ರೂಪ ಅದಾಗಿತ್ತು. ಮತ್ತೆ ಮುಂದುವರೆದು ಹೇಳ್ತಾನೆ, ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು ಅಂತ ಹೇಳಿದ. ಹೇ ವಿಷ್ಣುವೇ, ಗಗನದವರೆಗೂ ನೀನು ಬೆಳೆದು ಬಿಟ್ಟಿದ್ಯಾ, ಅಲ್ಲಿವರೆಗೂ ಮುಟ್ತಾ ಇದೆ ನಿನ್ನ ರೂಪ. ಮತ್ತು ತೇಜೋಮಯವಾದಂಥ ವಿಶಾಲವಾದ ನೇತ್ರಗಳನ್ನು, ತೆರೆಯಲ್ಪಟ್ಟಂಥ ಬಾಯಿಗಳನ್ನು ನೋಡಿ ನನ್ನ ಮನಸ್ಸು ಭಯಭೀತಗೊಂಡಿದೆ. ಧೈರ್ಯ ಮತ್ತು ಶಾಂತಿ ಎರಡೂ ನನಗೆ ಇಲ್ಲದಂತೆ ಆಗಿದೆ, ಎರಡೂ ನಾನು ಹೊಂದದಂತೆ ಆಗಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾನೆ. ಮಹಾಶೂರನಾದ ಅರ್ಜುನನಿಗೆ ಯಾಕೆ ಹಿಂಗಾಯಿತು? ಮಹಾತ್ಮನಿಗೆ ಅಂದರೆ ಯಾರು ಆಧ್ಯಾತ್ಮ ಜ್ಞಾನವನ್ನು ಪಡ್ಕೊಂಡಿರ್ತಾರೋ ಅಂಥವರಿಗೆ ಭಗವಂತನ ಯಾವ ರೂಪವನ್ನು ಬೇಕಾದರೂ ನೋಡೋ ಧೈರ್ಯ ಇರುತ್ತೆ. ಅರ್ಜುನ ಮಹಾಶೂರನೇ ಇರಬಹುದು, ಆದರೆ ಆಧ್ಯಾತ್ಮ ವಿದ್ಯೆಯಲ್ಲಿ ಅವನು ಪಳಗಿಲ್ಲ. ಆದ್ದರಿಂದ ಆ ವಿಶ್ವರೂಪವನ್ನು ನೋಡಿ ಭಯಭೀತನಾಗ್ಬಿಟ್ಟ. ಅಂಥ ಧೀರನೂ ಕೂಡ ಆ ರೂಪವನ್ನು ನೋಡಿ ಭಯಪಟ್ಬಿಟ್ಟ. ಅಂತಹ ಮಹಾಶೂರನಿಗೂ ಕೂಡ ಅದನ್ನು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಇನ್ನು ಸಾಮಾನ್ಯರು ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದ್ದರಿಂದನೇ ಅಂತಹ ವಿಶ್ವರೂಪವನ್ನು ನಾವು ಎಲ್ಲೂ ಇಟ್ಟು ಪೂಜಿಸೋದಕ್ಕೆ ಸಾಧ್ಯ ಇಲ್ಲ. ನಾವೇನಿದ್ರೂ ಅದನ್ನು ಭಗವದ್ಗೀತೆಯಲ್ಲಿ ಕಂಡು, ಭಗವದ್ಗೀತೆಯಲ್ಲಿ ಕೇಳಿ, ಭಗವದ್ಗೀತೆಯಲ್ಲಿ ಅದನ್ನು ಸ್ತುತಿಸಿ ನಾವು ಅದನ್ನು ಆನಂದ ಪಡಬೇಕೆ ಹೊರತು ನಾವು ಆ ರೂಪವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಂಥ ದೊಡ್ಡ ಸ್ವರೂಪ ಮತ್ತು ಅತ್ಯಂತ ಕರಾಳವಾದಂಥ ರೂಪ. ಹೇಳ್ತಾ ಇದ್ದಾನೆ ಅರ್ಜುನ, ನಿನ್ನ ಈ ಕರಾಳವಾದಂಥ ರೂಪವನ್ನು ನೋಡಿ ಎಲ್ಲರೂ ಭಯಭೀತರಾಗಿದ್ದಾರೆ. ಅದು ಕಾಣ್ತಾ ಇದೆ ಅವರಿಗೆ. ಲೋಕಗಳೆಲ್ಲ ಭಯಭೀತರಾಗಿರುವುದನ್ನು ಕಾಣ್ತಾ ಇದ್ದಾನೆ, ತಾನೂ ಭಯಗೊಂಡಿದ್ದಾನೆ. ಅದನ್ನು ಶ್ರೀಕೃಷ್ಣನಿಗೆ ನಿವೇದಿಸಿಕೊಂಡ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.